ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಹಲೋ ಫ್ರೆಂಡ್ಸ್, ಈಗಾಗಲೇ ಹೇಳಿದ್ದೀನಿ ನಾನು ಈ ಯಾವ ಅಪ್ಲಿಕೇಶನ್ನು ವಾಟ್ಸಪ್ನ ಡಿಫಾಲ್ಟ್ ಅಪ್ಲಿಕೇಶನ್ ಅಲ್ಲ. ನೀವು ಇದನ್ನು ನಿಮ್ಮ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವೆಲ್ಲ ಕೇವಲ 2 MB ಒಳಗೇ ಇದ್ದಾವೆ. ನೀವು ಇನ್ಸ್ಟಾಲ್ ಮಾಡಿಕೊಂಡು ನೀವು ಈ ಅಪ್ಲಿಕೇಶನ್ನ ಎಫಿಷಿಯೆಂಟಾಗಿ ಯೂಟಿಲೈಸ್ ಮಾಡ್ಕೋಬೋದು. ಅದರಲ್ಲಿ ಮೊದಲನೇದಾಗಿ ವಾಟ್ಸಪ್ ಮೀ ಅಂತ ಈ ಅಪ್ಲಿಕೇಶನ್ನಿಂದ ಏನು ಯೂಸ್ಫುಲ್ಲಪ್ಪ ಅಂತಂದರೆ, ನೀವು ಸಾಮಾನ್ಯವಾಗಿ ವಾಟ್ಸಪ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಸ್ನೇಹಿತರಿಗೆ ಯಾರಿಗಾರ ವಾಟ್ಸಪ್ ಮೆಸೇಜ್ ಮಾಡಬೇಕಾದ್ರೆ ಅವರ ನಂಬರು ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿರಬೇಕಾಗುತ್ತೆ. ಆದರೆ ಈ ವಾಟ್ಸಪ್ ಮೀಯಿಂದ ನೀವು ನಿಮ್ಮ ಸ್ನೇಹಿತರಿಗೆ ವಿತೌಟ್ ಅವ್ರ ಕಾಂಟ್ಯಾಕ್ಟ್ ನಂಬರು ನಿಮ್ಮ ವಾಟ್ಸಪ್ ಇದರಲ್ಲಿ ನಿಮ್ಮ ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿಲ್ದಂಗೆ ಕೂಡ ಅವರಿಗೆ ಮೆಸೇಜನ್ನು ಮಾಡ್ಬೋದು. ಮೊದಲಿಗೆ ನೀವು ಇಲ್ಲಿ ಅವರ ವಾಟ್ಸಪ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಮೊದಲು ಕಂಟ್ರಿ ಕೋಡ್ ಟೈಪ್ ಮಾಡಿ ನಂತರ ಅವರ ವಾಟ್ಸಪ್ ನಂಬರ್ ಎಂಟರ್ ಮಾಡಬೇಕು. ನಂತರ ಇಲ್ಲಿರೋ ರೈಟ್ ಮಾರ್ಕ್ ಕ್ಲಿಕ್ ಮಾಡಿದಾಗ ಓಪನ್ ಚಾಟ್ ಅಂತ ಕ್ಲಿಕ್ ಮಾಡಿದಾಗ ಅವ್ರ ನಂಬರು ಕಾಂಟ್ಯಾಕ್ಟಲ್ಲಿ ಸೇವ್ ಆಗಿಲ್ಲ ಅಂದರೂ ಕೂಡ ಡೈರೆಕ್ಟಾಗಿ ನೀವು ಅವರಿಗೆ ಮೆಸೇಜನ್ನು ಮಾಡ್ಬೋದು ಸ್ನೇಹಿತರೆ. ಇದರಿಂದ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಎಲ್ಲಾದರೂ ಹೊರಗಡೆ ಹೋಗಿದ್ದಾಗ ಯಾರಿಗಾದರೂ ವಾಟ್ಸಪ್ ಮೆಸೇಜ್ ಮಾಡಬೇಕಾಗಿದ್ರೆ ಅವರ ನಂಬರ್ನ ಕಾಂಟ್ಯಾಕ್ಟಿಗೆ ಸೇವ್ ಮಾಡ್ಕೊಳ್ದಂಗೆ ಅನ್ನೋನ್ ಪರ್ಸನ್ನು ಕೇವಲ ಒಂದೇ ಒಂದು ಸರಿ ಮೆಸೇಜ್ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಅವರ ನಂಬರಿಗೆ ಡೈರೆಕ್ಟಾಗಿ ವಾಟ್ಸಪ್ ಮೆಸೇಜನ್ನು ಮಾಡಬಹುದು ಸ್ನೇಹಿತರೆ. ಇದು ಒಂದು ಉತ್ತಮ ಆಪ್ಷನ್ನು. ಇದನ್ನು ಕೂಡ ನೀವು ನಿಮ್ಮ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿದ್ದೀನಿ, ಅದನ್ನು ನೋಡಿ ನೀವು ಪ್ಲೇಸ್ಟೋರಿಂದ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರ ಉಪಯೋಗನ ಪಡ್ಕೋಬೋದು ಸ್ನೇಹಿತರೆ. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದೆ ಸ್ನೇಹಿತರೆ, ಅದು ಟೆಕ್ಸ್ಟ್ ರಿಪೀಟರ್ ಅಂತ. ಟೆಕ್ಸ್ಟ್ ರಿಪೀಟರ್ ಕೂಡ ಇದು ಒಂದು ಉತ್ತಮ ಅಪ್ಲಿಕೇಶನು. ಇದರಿಂದ ನೀವು ನಿಮ್ಮ ಸ್ನೇಹಿತರಿಗೆ ಆರಾಮಾಗಿ ಟೆಕ್ಸ್ಟ್ ಮೆಸೇಜ್ ಮಾಡ್ಬೋದು. ಅದು ಕೂಡ ನೀವು ಕೆಲವೊಂದು ಸಲ ಅನೇಕ ಬಾರಿ ಸೇಮ್ ಟೆಕ್ಸ್ಟನ್ನ ಟೈಪ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಲವ್ ಯು ಅಂತ ಟೈಪ್ ಮಾಡಿದ್ದೀನಿ. ಈಗ ಅಮೌಂಟ್ ಆಫ್ ರಿಪಿಟೇಷನ್ಸು ನೀವು ಎಷ್ಟು ಬೇಕಾದರೂ ಎಂಟರ್ ಮಾಡಬಹುದು. 100 ಅಂತ ಎಂಟರ್ ಮಾಡಿದ್ದೀನಿ. ಈಗ ರಿಪೀಟ್ ಅಂತ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇಲ್ಲಿ 100 ಟೈಮ್ಸ್ ರಿಪೀಟ್ ಆಗಿದೆ. ಇದನ್ನು ನೀವು ಡೈರೆಕ್ಟ್ ಅವರಿಗೆ ವಾಟ್ಸಪ್ ಮೆಸೇಜು ಕೂಡ ಮಾಡಬಹುದು. ನೋಡಿ ಇಲ್ಲಿ ಶೇರ್ ವಿತ್ ವಾಟ್ಸಪ್ ಅಂತ ಜಸ್ಟ್ ಒನ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೋಬಹುದು. ಹಾಗೆಯೇ ಬೇಡ ಅಂತಂದರೆ ನೀವು ಇದನ್ನು ಕಾಪಿ ಕೂಡ ಮಾಡಿಕೊಂಡು ಬೇರೆ ರೀತಿಯಲ್ಲಿ ಕಳಿಸ್ಬೋದು. ಇದು ಟೆಕ್ಸ್ಟ್ ರಿಪೀಟರ್ ಅಂತ ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಸ್ನೇಹಿತರೆ. ನೋಡಿ 100 ಟೈಮ್ ಟೈಪ್ ಮಾಡೋಬೋದು, ನೀವು 100 ಟೈಮ್ ಆ ಟೆಕ್ಸ್ಟನ್ನು ರಿಪೀಟ್ ಕೂಡ ಮಾಡಿ ಈಸಿಯಾಗಿ ಕಳಿಸಬಹುದು. ಓಕೆ ಸ್ನೇಹಿತರೆ, ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಬ್ಲ್ಯಾಂಕ್ ಟೆಕ್ಸ್ಟ್ ಫಾರ್ ವಾಟ್ಸಪ್ ಅಂತ. ಇದನ್ನು ಕೂಡ ನೀವು ಯೂಟಿಲೈಸ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೆ ಬ್ಲ್ಯಾಂಕ್ ಟೆಕ್ಸ್ಟನ್ನು ಕಳಿಸಬಹುದು. ಇಲ್ಲಿ ಕೇವಲ ಒಂದು ಕ್ಯಾರೆಕ್ಟರ್ ಇರ್ತಿದೆ. ನೋಡಿ ಇಲ್ಲಿ 10,000 ತನಕ ಕ್ಯಾರೆಕ್ಟರ್ ಇದೆ. 1, 10, 20, 50 ಹೀಗೆ 10,000ವರೆಗೂ ಕ್ಯಾರೆಕ್ಟರ್ ಇದೆ. ಇದರಲ್ಲಿ ನೀವೇನು ಮಾಡ್ಬೋದು ಅಂದರೆ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗಾದರೂ ಸುಮ್ಮನೆ ಬ್ಲ್ಯಾಂಕ್ ಮೆಸೇಜ್ ಕಳಿಸ್ಬೇಕು ಅಂತಂದರೆ ನೀವು ಅವರಿಗೆ ಈ ರೀತಿಯಾಗಿ 100 ಕ್ಯಾರೆಕ್ಟರ್ಸು, 1000 ಕ್ಯಾರೆಕ್ಟರ್ಸು, 10,000 ಕ್ಯಾರೆಕ್ಟರ್ ಬ್ಲ್ಯಾಂಕ್ ಅಷ್ಟು ಟೆಕ್ಸ್ಟ್ ಕೂಡ ಬ್ಲ್ಯಾಂಕಾಗಿ ಬರೋ ಥರ ಕಳಿಸ್ಬೋದು. ಇಲ್ಲಿ 2 ರೀತಿ ಆಪ್ಷನ್ ಇದೆ, ಒಂದು ಕಾಪಿ ಹಾಗೆಯೇ ಸೆಂಡ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನೀವು ಡೈರೆಕ್ಟಾಗಿ ಬ್ಲ್ಯಾಂಕ್ ಮೆಸೇಜನ್ನು ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೋಬಹುದು. ಇದು ಫುಲ್ಲು 1000 ಬ್ಲ್ಯಾಂಕ್ ಮೆಸೇಜಸ್ಸು ಅವರಿಗೆ ಹೋಗಿದೆ. ಓಕೆ ಸ್ನೇಹಿತರೆ, ಹಾಗೆಯೇ 4ನೇ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಅದು ವಾಟ್ಸಪ್ ಬಬಲ್ ಅಂತ. ವಾಟ್ಸಪ್ ಬಬಲ್ ಅಂದರೆ ಇದು ಯಾಹೂ ಮೆಸೆಂಜರ್ ಅಥವಾ ಗೂಗಲ್ ಮೆಸೆಂಜರ್ ಥರ ಕೆಲಸ ಮಾಡುತ್ತೆ. ಇದರಲ್ಲಿ ಏನಪ್ಪ ಇಂಪಾರ್ಟೆಂಟ್ ಯೂಸ್ ಅಂದರೆ, ನೀವು ನಿಮ್ಮ ವಾಟ್ಸಪ್ಗೆ ಯಾವುದೇ ರೀತಿಯ ಮೆಸೇಜ್ ಬರಲಿ ಅದು ಬಬಲ್ ರೂಪದಲ್ಲಿ ನಿಮ್ಮ ಸ್ಕ್ರೀನಲ್ಲೇ ಕಾಣುತ್ತೆ. ಇಲ್ಲಿ ನೋಡ್ಬೋದು ನೀವು ಈಗಾಗಲೇ ಬಬಲ್ ರೂಪದಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಕಾಣುತ್ತೆ. ಇದರಿಂದ ನೀವು ಯಾವುದೇ ರೀತಿಯ ಅಪ್ಲಿಕೇಶನ್ ಒಳಗೋಗ್ದಂಗೆ ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಮೆಸೇಜ್ಗಳನ್ನು ಓದಬಹುದು. ನೀವು ನೋಡ್ಬೋದು ಎಷ್ಟು ಮೆಸೇಜ್ಗಳು ಬಂದಿದೆ ಅಂತ. ನಿಮಗೆ ಕೆಲವೊಂದು ಸಲ ಅನೇಕ ಮೆಸೇಜ್ಗಳು ಬಂದಿರ್ತವೆ. ಆಗ ಏನು ಮಾಡ್ಬೋದಪ್ಪ ಅಂದರೆ, ನೀವು ಬೇಕಾದ ಮೆಸೇಜ್ಗಳನ್ನ ಮಾತ್ರ ಓದಿ ಬೇಡದಿದ್ದನ್ನು ನಿಧಾನಕ್ಕೆ ಓದ್ಕೋಬೋದು ಸ್ನೇಹಿತರೆ. ಆದ್ದರಿಂದ ಇದೊಂದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನು. ನೀವು ನಿಮ್ಮ ಸ್ನೇಹಿತರಿಂದ ಯಾರಾದರೂ ಮೆಸೇಜ್ ಬಂದರೆ ಇದನ್ನು ಯೂಸ್ ಮಾಡಿಕೊಂಡು ಓದಬಹುದು. ಇದರಿಂದ ನಿಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕಂದರೆ ನೀವು ವಾಟ್ಸಪ್ಪನ್ನು ನಿಮ್ಮ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರೋದ್ರಲ್ಲಿ ಹುಡುಕಿ ಓಪನ್ ಮಾಡಬೇಕಾಗುತ್ತೆ. ಆದರೆ ಇದರಿಂದ ನೀವು ಡೈರೆಕ್ಟಾಗಿ ಬಬಲ್ ಮುಖಾಂತರ ಬರೋದ್ರಿಂದ ಡೈರೆಕ್ಟಾಗಿ ಓದಬಹುದು. ಹಾಗೆಯೇ ಬೇಡ ಅಂತಂದರೆ ಈ ಬಬಲ್ ಮೇಲೆ ಕ್ಲಿಕ್ ಮಾಡಿ ಹೇಳ್ಕೊಂಬಂದು ಡಿಲೀಟ್ ಮಾಡಿದ್ರೆ ಡಿಲೀಟ್ ಆಗುತ್ತೆ ಸ್ನೇಹಿತರೆ. ಇದು ವಾಟ್ಸಪ್ ಬಬಲ್ನ ಅಪ್ಲಿಕೇಶನು. ಹಾಗೆಯೇ ಮತ್ತೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಸ್ಟೈಲಿಶ್ ಫಾಂಟ್ ಅಂತ ಸ್ನೇಹಿತರೆ. ಸ್ಟೈಲಿಶ್ ಫಾಂಟ್ ಕೂಡ ನಿಮಗೆ ತುಂಬ ಉತ್ತಮ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು ಸ್ಟೈಲಿಶ್ ಫಾಂಟ್ ಅಂತ. ಇದರಲ್ಲಿ ಅನೇಕ ರೀತಿಯ ಸ್ಟೈಲ್ ಫಾಂಟ್ಗಳಿದ್ದಾವೆ. ನೀವು ಸಾಮಾನ್ಯವಾಗಿ ವಾಟ್ಸಪ್ಪಲ್ಲಿ ಈ ರೀತಿಯ ಫಾಂಟ್ಗಳನ್ನ ಯೂಸ್ ಮಾಡಬೇಕಂದ್ರೆ ನೀವು ಕೆಲವೊಂದು ಕೋಡನ್ನು ಕೊಡಬೇಕಾಗುತ್ತೆ. ಆದರೆ ಈ ಸ್ಟೈಲಿಶ್ ಟೆಕ್ಸ್ಟಲ್ಲಿ ಯಾವುದೇ ರೀತಿಯ ಕೋಡ್ ಕೊಡ್ದಂಗೆ ನೀವು ಡೈರೆಕ್ಟಾಗಿ ನೀವೇನು ಟೈಪ್ ಮಾಡ್ತೀರೋ ಆ ರೂಪದಲ್ಲಿ ಇದನ್ನು ಟೆಕ್ಸ್ಟನ್ನು ಕನ್ವರ್ಟ್ ಮಾಡಬಹುದು. ನೋಡಿ, ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡಿದ್ದೀನಿ. ನೀವು ಸ್ಟೈಲಿಶ್ ಫಾಂಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ರೀತಿಯಾಗಿ ಆಗುತ್ತೆ. ನಂತರ ನೀವು ಇದನ್ನು ಬೇಕಾದರೆ ನಿಮ್ಮ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು. ವಾಟ್ಸಪ್ ಆಗಲಿ ಬೇರೆ ಇದರಲ್ಲಿ ಶೇರ್ ಮಾಡ್ಬೋದು. ಡೈರೆಕ್ಟಾಗಿ ವಾಟ್ಸಪ್ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ಬಂದಿದೆ. ನೀವು ಬೇಡ ಅಂತಂದರೆ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡಿ ಬೇರೆಯವ್ರಿಗೆ ಕೂಡ ನೀವು ಸೆಂಡ್ ಮಾಡಬಹುದು.
ಹಾಗೆಯೇ ನೀವು ಅದನ್ನು ಕಾಪಿ ಕೂಡ ಮಾಡಿಕೊಂಡು ಬೇರೆಯವರಿಗೆ ಪೇಸ್ಟ್ ಮಾಡಿ ಸೆಂಡ್ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ 6ನೇ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ವೆಬ್ಲೈಟ್ ಅಂತ. ಈ ವೆಬ್ಲೈಟ್ ಅಪ್ಲಿಕೇಶನು ಯಾಕೆ ಯೂಸ್ಫುಲ್ ಅಂತಂದರೆ, ನೀವು ಈಗ ಬೇರೆಯವರ ವಾಟ್ಸಪ್ಪನ್ನು ನಿಮ್ಮ ಮೊಬೈಲಲ್ಲಿ ಯೂಸ್ ಮಾಡಬೇಕು ಅಂತಂದರೆ ಅದನ್ನು ಈ ವೆಬ್ಲೈಟ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಮಾಡಬಹುದು. ವೆಬ್ಲೈಟ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅದರಲ್ಲಿ ಒಂದು QR ಕೋಡ್ ಬರುತ್ತೆ ಸ್ನೇಹಿತರೆ. ಈಗ ಇದು ಇದು ನಿಮ್ಮ QR ಕೋಡ್ ಅಂದರೆ ನೀವು ಬೇರೆಯವ್ರ ಮೊಬೈಲಲ್ಲಿ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ನ ಓಪನ್ ಮಾಡಿ ಅವರ ಮೊಬೈಲ್ನಿಂದ ನಿಮ್ಮ QR ಕೋಡನ್ನು ಸ್ಕ್ಯಾನ್ ಮಾಡ್ಕೊಂಡಾಗ ನೀವು ಅವರ ಮೊಬೈಲಲ್ಲಿ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ಇದು ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಸ್ನೇಹಿತರೆ. ಯಾಕಂದರೆ ನೀವು ಕೆಲವೊಂದ್ಸಲಿ ಎಲ್ಲರೂ ಹೊರಗೆ ಹೋಗಿರ್ತೀರ, ಹಾಗೆಯೇ ಕೆಲವೊಂದ್ಸಲಿ ನಿಮ್ಮ ಮೊಬೈಲಲ್ಲಿ ಇಂಟರ್ನೆಟ್ ಸ್ಲೋ ಆಗಿರುತ್ತೆ. ಅಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಮೊಬೈಲಲ್ಲಿ ಈ QR ಕೋಡನ್ನು ಓಪನ್ ಮಾಡಿಕೊಂಡು ನಿಮ್ಮ ಸ್ನೇಹಿತರ ಮೊಬೈಲಿಂದ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬಹುದು. ನೀವು ಯಾರಿಗಾದರೂ ಮೆಸೇಜ್ ಕೂಡ ಮಾಡ್ಬೋದು. ಇದೊಂದು ತುಂಬ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಟೈಮಲ್ಲಿ ನಿಮ್ಮ ಮೊಬೈಲ್ ನೆಟ್ವರ್ಕ್ ಆಗಲಿ ಇಂಟರ್ನೆಟ್ ಸ್ಲೋ ಇದ್ದಾಗ ನೀವು ಬೇರೆಯವ್ರ ಮೊಬೈಲ್ನಿಂದ ಕೂಡ ನಿಮ್ಮ ಮೊಬೈಲಲ್ಲಿರೋ ಈ QR ಕೋಡನ್ನ ಸ್ಕ್ಯಾನ್ ಮಾಡಿಕೊಂಡು ಅವರ ಮೊಬೈಲಲ್ಲಿ ನಿಮ್ಮ ವಾಟ್ಸಪ್ಪನ್ನು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಇನ್ನೊಂದು ಅತ್ಯುತ್ತಮ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂದರೆ ಪ್ಯಾರಲಲ್ ಸ್ಪೇಸ್ ಅಂತ. ಇದರ ಡಿಸ್ಕ್ರಿಪ್ಷನ್ ಕೂಡ ನಾನು ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ. ಇದು ಪ್ಯಾರಲಲ್ ಸ್ಪೇಸ್ ಅಂತ ಸ್ನೇಹಿತರೆ. ಇದರಿಂದ ನೀವು ನಿಮ್ಮ ಆ್ಯಪ್ಗಳನ್ನು ಕ್ಲೋನ್ ಮಾಡ್ಬೋದು. ನಿಮಗೆ ಯಾವ ಆ್ಯಪನ್ನು ಯೂಸ್ ಮಾಡ್ಕೋಬೇಕು ಅಂತಿರ್ತೀರೋ, ಉದಾಹರಣೆಗೆ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ, ಟ್ರೂ ಕಾಲರ್ ಇದೆ, ಓಲಾ ಕ್ಯಾಬ್ಸ್ ಇದೆ, ಫ್ಲಿಪ್ಕಾರ್ಟ್, ಹೀಗೆ ಅನೇಕ ಆ್ಯಪ್ಗಳಿದ್ದಾವೆ. ಇದನ್ನು ನೀವು ಈಗ ಸಪೋಸ್ ನಿಮ್ಮ ಮೊಬೈಲಲ್ಲಿ ಈಗಾಗಲೇ ಒಂದು ವಾಟ್ಸಪ್ ಇದ್ದರೆ ಈ ಕ್ಲೋನ್ ಅಪ್ಲಿಕೇಶನಿಂದ ಇನ್ನೊಂದು ವಾಟ್ಸಪ್ಪನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಹಾಗೆ ಅಂದರೆ ಈಗ ಬೇರೆ ಮೊಬೈಲ್ ನಂಬರ್ ಕೂಡ ಕೊಟ್ಟು 2 ವಾಟ್ಸಪ್ಪನ್ನು ಒಂದೇ ಮೊಬೈಲಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇದು ಪ್ಯಾರಲಲ್ ಸ್ಪೇಸ್ ಅಪ್ಲಿಕೇಶನ್ ಅಂತ. ಇದರ ಡಿಸ್ಕ್ರಿಪ್ಷನನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ. ನೀವು ಪ್ಲೇಸ್ಟೋರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ವಾಟ್ಸಪ್ಪನ್ನು ಕ್ಲೋನ್ ಮಾಡ್ಕೊಳ್ಳೋದ್ರಿಂದ ನೀವು 2 ಬೇರೆ ಬೇರೆ ನಂಬರ್ ವಾಟ್ಸಪ್ನ ಒಂದೇ ಮೊಬೈಲಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈಗ ನೋಡಿ, ಇಲ್ಲಿ ಅನೇಕ ಅಪ್ಲಿಕೇಶನ್ನು ಸೆಲೆಕ್ಟ್ ಆಗಿದೆ. ನೀವು ಯಾವ ಅಪ್ಲಿಕೇಶನ್ನ ಕ್ಲೋನ್ ಮಾಡ್ಕೋಬೇಕು ಅದನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಉದಾಹರಣೆಗೆ ವಾಟ್ಸಪ್ ಬೇಕಾದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಓಲಾ ಕ್ಯಾಬ್ಸ್, ಹೀಗೆ ಬೇರೆ ಬೇರೆ ಅಪ್ಲಿಕೇಶನ್ ಇದೆ. ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಂತರ ಆ್ಯಡ್ ಟು ಪ್ಯಾರಲಲ್ ಸ್ಪೇಸ್ ಅಂತ ಇದೆ. ಆ್ಯಡ್ ಟು ಪ್ಯಾರಲಲ್ ಸ್ಪೇಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ನೀವು ಒಂದೇ ಮೊಬೈಲಲ್ಲಿ 2 ವಾಟ್ಸಪ್ಗಳನ್ನ, ಬೇರೆ ಬೇರೆ ನಂಬರಿನ 2 ವಾಟ್ಸಪ್ಗಳನ್ನ ಯೂಸ್ ಮಾಡ್ಕೋಬೋದು. ಇದನ್ನು ಕ್ಲಿಕ್ ಮಾಡಿ ಕ್ರಿಯೇಟ್ ಶಾರ್ಟ್ಕಟ್ ಅಂತ ಕೊಟ್ಟಾಗ ನಿಮ್ಮ ಡೆಸ್ಕ್ಟಾಪಲ್ಲಿ 2 ವಾಟ್ಸಪ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವಾಟ್ಸಪ್ ಆ್ಯಪ್ ಪ್ಲಸ್ ಅಂತಿದೆ, ಇದು ವಾಟ್ಸಪ್ ಅಂತಿದೆ. ಇದನ್ನು ಓಪನ್ ಮಾಡಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟಾಗ ನೀವು ಬೇರೆ ನಂಬರನ್ನು ಅದರಲ್ಲಿ ಎಂಟರ್ ಮಾಡಿದಾಗ ನೀವು ಒಂದೇ ಮೊಬೈಲಲ್ಲಿ 2 ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗೆಯೇ ಈ ಪ್ಯಾರಲಲ್ ಸ್ಪೇಸ್ ಅಪ್ಲಿಕೇಶನಿಂದ ನೀವು ಅನೇಕ ರೀತಿಯ ಬೇರೆ ಬೇರೆ ಆ್ಯಪ್ಗಳನ್ನು ಕ್ಲೋನ್ ಮಾಡಿಕೊಂಡು ಕೂಡ ನೀವು ಒಂದೇ ಮೊಬೈಲಲ್ಲಿ 2 ಆ್ಯಪ್ಗಳನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಇದೆಲ್ಲ ಇವತ್ತಿನ ವಿಶೇಷ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.